ಬಿಗ್ ಬಾಸ್ ಸೀಸನ್ 11 12ನೇ ವಾರಕ್ಕೆ ಕಾಲಿಡಿದೆ. ವಾರದ ಮೊದಲ ಟಾಸ್ಕ್ನಲ್ಲಿ ಸೋತ ರಜತ್ ತಂಡದಿಂದ ಐಶ್ವರ್ಯ ಅವರನ್ನು ತ್ರಿವಿಕ್ರಮ್ ಟೀಮ್ ನಾಮಿನೇಟ್ ಮಾಡಿದೆ. ಎರಡನೇ ಟಾಸ್ಕ್ನಲ್ಲಿ ಕೂಡ ರಜತ್ ತಂಡ ಸೋತು ರಜತ್ ಅವರನ್ನೇ ನಾಮಿನೇಟ್ ಮಾಡಲಾಯಿತು. ಮೂರನೇ ಟಾಸ್ಕ್ನಲ್ಲೂ ರಜತ್ ಟೀಮ್ ಸೋಲುಕೊಂಡು ಮೋಕ್ಷಿತಾ ಅವರನ್ನು ನಾಮಿನೇಟ್ ಮಾಡಲಾಯಿತು. 79ನೇ ದಿನ ಟಾಸ್ಕ್ ವಿಚಾರದಲ್ಲಿ ರಜತ್ ಮತ್ತು ಚೈತ್ರಾ ಕುಂದಾಪುರ್ ನಡುವೆ ಭಾರೀ ಗಲಾಟೆ ನಡೆಯಿತು. ತ್ರಿವಿಕ್ರಮ್ ತಂಡದಿಂದ ರಜತ್ ತಂಡವನ್ನು ಉಸ್ತುವಾರಿ ಮಾಡಲು ಚೈತ್ರಾ ಕುಂದಾಪುರ್ ಬಂದರೆ, ತ್ರಿವಿಕ್ರಮ್ ತಂಡವನ್ನು ರಜತ್ ತಂಡದ ಐಶ್ವರ್ಯ ಅವರು ಉಸ್ತುವಾರಿ ಮಾಡಿದ್ದರು. ಆದರೆ ಚೈತ್ರಾ ಕುಂದಾಪುರ್ ಬಿಗ್ ಬಾಸ್ ನೀಡಿದ ನಿಯಮಗಳ ಜೊತೆಗೆ ತಮ್ಮದೇ ಹೊಸ ನಿಯಮಗಳನ್ನು ಕೂಡ ಸೇರಿಸಿ ಅತ್ಯಂತ ಹೀನ ಮಟ್ಟದಲ್ಲಿ ಉಸ್ತುವಾರಿ ಮಾಡಿದ್ದು ಕರ್ನಾಟಕ ಖದರ್ ತಂಡದ ಸೋಲಿಗೆ ಕಾರಣವಾಯಿತು. ಟಾಸ್ಕ್ ಆಡುವಾಗ ಮಾತನಾಡಿದ್ದಕ್ಕೆ ಚಿಕ್ಕ ಚಿಕ್ಕ ವಿಚಾರವನ್ನು ಹಿಡಿದುಕೊಂಡು ಎಲ್ಲದಕ್ಕೂ ಚೈತ್ರಾ ಫೌಲ್ ಕೊಟ್ಟಿದ್ದು ಮಾತ್ರವಲ್ಲ, 20 ಸೆಕೆಂಡ್ಗಳ ಲೆಕ್ಕವನ್ನು ಕೂಡ ಅವಳು ಬಹಳ ನಿಧಾನವಾಗಿ ಹಾಕಿ ಗೆಲ್ಲಬಹುದಾಗಿದ್ದ ತಂಡವನ್ನು ಸೋಲುವಂತೆ ಮಾಡಿ ತಮ್ಮ ತಂಡವನ್ನು ಮೋಸದಿಂದ ಗೆಲ್ಲಿಸಿದರು. ಇದನ್ನು ರಜತ್ ತೀವ್ರವಾಗಿ ಖಂಡಿಸಿದರು. ಇದು ರಜತ್ ಮತ್ತು ಚೈತ್ರಾ ನಡುವೆ ಜಗಳಕ್ಕೆ ಕಾರಣವಾಯಿತು. ಗೇಮ್ ನಿಲ್ಲಿಸಿಬಿಡೋಣ ಎಂದು ರಜತ್ ತಂಡಕ್ಕೆ ಹೇಳಿದರು. ನೂಕಾಟ, ತಳ್ಳಾಟ ಕೂಡ ನಡೆಯಿತು. ಇಬ್ಬರು ಕೂಡ ಏಕವಚನದಲ್ಲಿ ಮನಬಂದಂತೆ ಬೈದುಕೊಂಡರು. ಕೊನೆಗೆ ಭವ್ಯಗೌಡ ಚೈತ್ರಾಳ ಬಾಯಿಗೆ ಕೈ ಹಿಡಿದು ಮಾತನಾಡದಂತೆ ಗಟ್ಟಿಯಾಗಿ ಹಿಡಿದುಕೊಂಡರು. ರಜತರನ್ನು ಮನೆಯೊಳಗೆ ಕರೆದುಕೊಂಡು ಹೋಗಲಾಯಿತು. ಇದಾದ ನಂತರ ಮಂಜು ಮತ್ತು ರಜತ್ ನಡುವೆ ಗಲಾಟೆ ಆರಂಭವಾಯಿತು. ಮಾತಿನ ಚಕಮಕಿಯನ್ನು ನಿಲ್ಲಿಸಲು ಮನೆಯವರು ಪ್ರಯತ್ನಿಸಿದರು. ಟಿವಿನಲ್ಲಿ ಗೇಮ್ ನೋಡಿಕೊಂಡು ಬಂದಿದ್ದೆಲ್ಲ ಇದೇ ಕಥೆ. ಒಂದು ಬಾಲ್ ಹಾಕೋಕೆ ಆಗಿಲ್ಲ. ಚಿಕ್ಕ ಹುಡುಗನನ್ನು ಕಳಿಸಿ ಬಾರು ಅಂದಿದ್ದೆ ಎಂದು ಮಂಜು ಟಾಂಗ್ ಕೊಟ್ಟರು. ಇದು ರಜತ್ನನ್ನು ಕೆರಳಿಸಿತು. ಚಿಕ್ಕ ಹುಡುಗ ಬಂದಿದ್ದಕ್ಕೆ 3/4 ಗಂಟೆ ನಿನ್ನ ಮೇಲಿದ್ದರೂ ನೀನು ಉಳಿದೆ. ನಾನು ಬಂದಿದ್ದರೆ ಪ್ರಾಣ ಪಕ್ಷಿ ಹಾರು ಹೋಗ್ತಾ ಇತ್ತು ಎಂದರು. ನಾವಿಲ್ಲಿಂದ ಟಾಟಾ ಮಂಜಣ್ಣ ಅನ್ನಬೇಕಿತ್ತು ಕುಳಿತುಕೊಂಡು ಅಂತ ರಜತ್ ಹೇಳಿದ್ದು ಮತ್ತೆ ಮಂಜಣ್ಣನನ್ನು ಕೆರಳಿಸಿತು. ಚಿಕ್ಕ ಹುಡುಗ ಅನ್ನಲಿಲ್ಲ, ಧನು ಅಂದಿದ್ದು ಎಂದು ಅಲ್ಲೇ ನಾಲಿಗೆ ತುರಿಸಿ ಮಂಜು ಮಾತನಾಡಿದರು. ಇಬ್ಬರ ನಡುವೆ ಮತ್ತೆ ಚಿಕ್ಕ ಹುಡುಗ ಮತ್ತು ಪ್ರಾಣಪಕ್ಷಿ ಎಂಬ ವಿಚಾರದಲ್ಲಿ ಗಲಾಟೆ ಆರಂಭವಾಯಿತು. ಪ್ರಾಣಪಕ್ಷಿ ಅಂತ್ಯ, ನೀನು ಜುಟ್ಟು ಅಂತೆಲ್ಲ ಮಂಜು ಬೊಬ್ಬೆ ಹೊಡೆಯಲು ಆರಂಭಿಸಿ, ಇವನು ಆಟ ಆಡಲು ಬಂದವನು, ಬೇರೆಯವರ ಜೀವ ಹಿಂಡಲು ಬಂದವನು, ಬೇವರ್ಸೆ ಎಂದು ಕೆಟ್ಟ ಪದ ಉಪಯೋಗಿಸುತ್ತಾರೆ. ಚೈತ್ರಾ ಅವರ ಉಸ್ತುವಾರಿ ಬಗ್ಗೆ ಹನುಮಂತು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೀಗೆ ಆಟ ಆಡಿದರೆ ಆಟನೇ ಅಲ್ಲ, ಸೋಲು ಗೆಲುವು ಇದ್ದೇ ಇರುತ್ತೆ. ಆದರೆ ಈನು ಮನೆ ಹೊಲಸು ಮಾಡಿಕೊಂಡು ಆಡಿದರೆ ಆಟನೇ ಅಲ್ಲ ಎಂದರು. ಚೈತ್ರಾ ಮೈ ಮೇಲೇ ಬರುತ್ತಿದ್ಲು, ಅವಳು ಹೆಣ್ಣು ಮಗಳಿದ್ದಾಳೆ ಎಂದು ರಜತ್ ಮತ್ತು ಚೈತ್ರಾ ಗಲಾಟೆಯ ಬಗ್ಗೆ ಕೂಡ ಅಸಮಾಧಾನ ಹನುಮಂತು ವ್ಯಕ್ತಪಡಿಸಿದರು. ಇನ್ನು ಧನರಾಜ್ ಕೂಡ ಚಿಕ್ಕವನೆಂದು ಹೇಳಿದ್ದಕ್ಕೆ ತಮ್ಮ ಬೇಸರ ವ್ಯಕ್ತಪಡಿಸಿದರು. ನಾನು ನೋಡಲಿಕ್ಕೆ ಮಾತ್ರ ಚಿಕ್ಕವ, ನನಗೆ ಮದುವೆಯಾಗಿದೆ, ಮಗುವಾಗಿದೆ ಎಂದು ಟಾಂಗ್ ಕೊಟ್ಟಿದ್ದಾರೆ. ನಾಮಿನೇಷನ್ ಪ್ರಕ್ರಿಯೆ ಬಳಿಕ ಧನರಾಜ್ ಮತ್ತು ಹನುಮಂತು ಬಳಿ ಮಾತನಾಡಿದ ಉಗ್ರ ಮಂಜು, ನಾನು ಯಾವತ್ತಾದರೂ ನಿನ್ನನ್ನು ಚಿಕ್ಕ ಹುಡುಗ ಅಂದಿದ್ನಾ? ಇವತ್ತೇನಾದರೂ ಚಿಕ್ಕ ಹುಡುಗ ಅಂದಾಗ ಹೌದು ಹೇಳಿದರೆ ಎಂದು ಧನು ಮತ್ತು ಹನುಮಂತ ಇಬ್ಬರು ಹೇಳಿದರು. ಕೂಡಲೇ ಮಾತು ಬದಲಿಸಿದ ಮಂಜು, ನಾನು ಹೇಳಿದ್ದು ಧನರಾಜ್ ಅಂದರೆ ನಮ್ಮ ವಯಸ್ಸಿಗೆ ಅನುಗುಣವಾಗಿ ಎಂದು ಸಬೂಬು ಕಾರಣ ನೀಡಿದರು. ಇನ್ನು ರಜತ್ ಅವರು ಚೈತ್ರಾ ಅವರನ್ನು ತಳ್ಳಿದ್ದಕ್ಕೆ ನಾನು ಅಗ್ರೆಷನ್ನಲ್ಲಿ ಹಾಗೆ ಮಾಡಿದ್ದೆ